ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ, ಪುಂಡರಿಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಂದನಂದನ ಗೋವಿಂದ, ನವನೀತ ಚೋರ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ಓಂ ನಮೋ ಶ್ರೀ ವೆಂಕಟೇಶಾಯ. ವೆಂಕಟೇಶೋ ವಾಸುದೇವಃ ಪ್ರದ್ಯುಮ್ನೋ ಅಮಿತವಿಕ್ರಮಃ, ಸಂಕರ್ಷಣೋ ಅನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ, ಜನಾರ್ದನಃ ಪದ್ಮನಾಭೋ ವೆಂಕಟಾಚಲವಾಸನಃ, ಸೃಷ್ಟಿಕರ್ತಾ ಜಗನ್ನಾಥೋ ಮಾಧವೋ ಭಕ್ತವತ್ಸಲಃ, ಗೋವಿಂದೋ ಗೋಪತಿಃ ಕೃಷ್ಣಃ ಕೇಶವೋ ಗರುಡಧ್ವಜಃ, ವರಾಹೋ ವಾಮನಶ್ಚೈವ ನಾರಾಯಣ ಅಧೋಕ್ಷಜಃ, ಶ್ರೀಧರಃ ಪುಂಡರೀಕಾಕ್ಷಃ ಸರ್ವದೇವಸ್ತುತೋ ಹರಿಃ, ನೃಸಿಂಹೋ ಮಹಾಸಿಂಹಃ ಸೂತ್ರಾಕಾರಃ ಪುರಾತನಃ, ರಮಾನಾಥೋ ಮಹೀಭರ್ತಾಃ ಭೂಧರಃ ಪುರುಷೋತ್ತಮಃ, ಚೋಲಪುತ್ರಪ್ರಿಯಃ ಶಾಂತೋ ಬ್ರಹ್ಮಾದೀನಾಂ ವರಪ್ರದಃ. ಇಂದು ರಥಸಪ್ತಮಿಯ ಪುಣ್ಯದಿನ. ತಿರುಮಲದಿಂದ ರಥಸಪ್ತಮಿಯ ಎಲ್ಲ ಉತ್ಸವಗಳನ್ನು ನೇರ ಪ್ರಸಾರವಾಗಿ SVBC ಕನ್ನಡ ವಾಹಿನಿಯು ನಿಮ್ಮ ಮನೆಗಳಿಗೆ ತಂದಿದೆ. ಭಗವಂತ ತಾನು ಕಲ್ಪವೃಕ್ಷದಲ್ಲಿ ಕುಳಿತು ಮೆರವಣಿಗೆಯಲ್ಲಿ ಸಾಗುವುದಕ್ಕೆ ರೆಡಿಯಾಗ್ತಾ ಇದ್ದಾನೆ. ಮಂಗಳಾರತಿ ನಡೀತಾ ಇದೆ. ಈಗ ಭಕ್ತ ವೃಂದ ಎಲ್ಲ ಕಾತರರಾಗಿ ಶ್ರೀನಿವಾಸನ ದರ್ಶನವನ್ನು ಮಾಡಲಿಕ್ಕೆ ಕಾಯ್ತಾ ಇದ್ದಾರೆ. ಬಂಗಾರದ ಕಲ್ಪವೃಕ್ಷ ನೋಡೋದಕ್ಕೆ ಚಂದ, ಇನ್ನು ನಿಜವಾದ ಕಲ್ಪವೃಕ್ಷ ಹೇಗಿರಬಹುದು? ಇಂದು ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ, ರಥಸಪ್ತಮಿ. ಇದು ಸೂರ್ಯಾಂತರ್ಗತ ಸೂರ್ಯನಾರಾಯಣರಿಗೆ ಪ್ರತ್ಯೇಕ ಪೂಜೆ ಮಾಡುವ ದಿನ. ಇಂದಿನಿಂದ ಸೂರ್ಯ ತನ್ನ ರಥವನ್ನು ಉತ್ತರ ದಿಕ್ಕಿಗೆ ತಿರುಗಿಸುತ್ತಾನೆ. ಮಕರ ಸಂಕ್ರಾಂತಿಯ ದಿನ ಮಕರ ರಾಶಿಯನ್ನು ಪ್ರವೇಶ ಮಾಡಿದ ಸೂರ್ಯ ಭಗವಂತ ಈ ದಿನ ಉತ್ತರ ದಿಕ್ಕಿಗೆ ಪ್ರಯಾಣಿಸ್ತಾ ಇದ್ದಾನೆ. ಸೂರ್ಯ ಆರೋಗ್ಯದ ಅಭಿಮಾನಿ ದೇವತೆ. ಆದ್ದರಿಂದ ಸೂರ್ಯನಾರಾಯಣನ ಆರಾಧನೆಯಿಂದ ಅನೇಕ ಆರೋಗ್ಯದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಬೇಕಾದರೆ ಸೂರ್ಯನಾರಾಯಣನ ಆರಾಧನೆ ಬಹುಮುಖ್ಯ. ಸೂರ್ಯದೇವನು ತನ್ನ 7 ಬಿಳಿ ಕುದುರೆಗಳನ್ನು ರಥವನ್ನು ಏರಿ ದಕ್ಷಿಣಾಯನವನ್ನು ಮುಗಿಸಿದ ನಂತರ ಉತ್ತರಕ್ಕೆ ಪ್ರಯಾಣಿಸ್ತಾ ಇದ್ದಾನೆ. ತಾವೆಲ್ಲ ನೋಡಬಹುದು, ಭಗವಂತ ವಿಧ ವಿಧ
ಪುಷ್ಪಗಳಿಂದ ಅಲಂಕರಿಸಿ ನಾನಾ ರೀತಿಯ ಒಡವೆಗಳನ್ನು ಧರಿಸಿ ರೆಡಿಯಾಗಿದ್ದಾನೆ ಹೊರಡಲಿಕ್ಕೆ. ಜನಗಳು ಕಿಕ್ಕಿರಿದು ಸೇರಿದ್ದಾರೆ, ಭಕ್ತಿ ಪರಾವಷ್ಟೆಯಿಂದ ನೋಡ್ತಾ ಇದ್ದಾರೆ ಭಗವಂತನನ್ನ. ರಥಸಪ್ತಮಿಯ ಇನ್ನೊಂದು ವಿಶೇಷ ಬೇಸಿಗೆಯ ಆಗಮನವನ್ನು ಸೂಚಿಸುತ್ತೆ. ಗಜರಾಜ ಕೆಂಪು ವಸ್ತ್ರಗಳನ್ನು ಹಾಕಿ ನಮ್ಮ ಶ್ರೀನಿವಾಸನ ನಾಮಗಳನ್ನು ಹಾಕಿಕೊಂಡು ರೆಡಿಯಾಗಿದ್ದಾನೆ. ಈ ರಥಸಪ್ತಮಿಯ ವಿಶೇಷ ಅಂದರೆ ಎಕ್ಕದ ಎಲೆಯನ್ನು ತಲೆಯ ಮೇಲಿಟ್ಟು ಸ್ನಾನ ಮಾಡುವ ಪದ್ಧತಿ ಕೂಡ ಇದೆ. ಸೂರ್ಯ ರಥವನ್ನು ಏರಿದ ನೆನಪಿಗಾಗಿ ತುಳಸಿ ಬೃಂದಾವನ ಅಥವಾ ದೇವರ ಮುಂದೆ ಸೂರ್ಯನ ರಥವನ್ನು ಬರೆದು ರಥದೊಳಗೆ ಇರುವ ಸೂರ್ಯನಾರಾಯಣನನ್ನು ಪೂಜಿಸುವ ಕ್ರಮ ಕೂಡ ಇದೆ. ಈ ಸೂರ್ಯನಾರಾಯಣನ ರಥವನ್ನು ಬರೆದು ಅದರಲ್ಲಿ ನವವಿಧವಾದ ಧಾನ್ಯಗಳನ್ನು ಇಟ್ಟು ಸೂರ್ಯಾದಿ ಸಕಲ ಗ್ರಹಗಳಿಗೂ ನೀನೇ ಬಲವನ್ನು ಕೊಡ್ತೀಯ ಭಗವಂತ ಅಂತ ಪ್ರಾರ್ಥನೆ ಮಾಡಿಸುವ ದಿನ. ಇದೊಂದು ಮಹಾಪರ್ವಕಾಲ. ನಮ್ಮ ಋಷಿ ಮುನಿಗಳು ದಿವ್ಯ ದೃಷ್ಟಿಯನ್ನು ಹೊಂದಿದ್ದರು ಅನ್ನೋದಕ್ಕೆ ಸಂಶಯನೇ ಬೇಡ. ಈಗ ಕಲ್ಪವೃಕ್ಷದ ಬಹಳ ಹತ್ತಿರದ ದೃಶ್ಯ ನೋಡಬಹುದು ನೀವು. ಬಂಗಾರದ ವರ್ಣದಿಂದ ಹೊಳಿತಾ ಇದೆ. ಪಚ್ಚೆ ವೈಢೂರ್ಯ ಎಲ್ಲವನ್ನು ತೊಟ್ಟ ಕಿರೀಟವನ್ನು ಹಾಕಿ ಮುದ್ದು ಮುಖದ ಶ್ರೀನಿವಾಸ ನಮಗೆಲ್ಲ ದರ್ಶನ ಕೊಡ್ತಾ ಇದ್ದಾನೆ. ಇವನನ್ನು ನೋಡಿ ಪುನೀತರಾಗೋಣ. ನಮ್ಮ ಋಷಿಮುನಿಗಳು ದಿವ್ಯ ದೃಷ್ಟಿಯನ್ನು ಹೊಂದಿದ್ದಕ್ಕೆ ಕಾರಣ ಯಾವ ಮಾಸದಲ್ಲಿ, ಯಾವ ತಿಥಿಯಲ್ಲಿ, ಯಾವ ಗಿಡಮೂಲಿಕೆಗಳಲ್ಲಿ ಯಾವ ಶಕ್ತಿ ಇದೆ ಎಂದು ತಿಳಿದಿದ್ದರು. ಈಗ ನೋಡಬಹುದು ನೀವು, ನಾರೀಮಣಿಯರು ಬಹಳಷ್ಟು ತಮ್ಮ ಮಂಡಲಿಗಳಿಂದ ಬೇರೆ ಬೇರೆ ಊರುಗಳಿಂದ ದೇಶಾದ್ಯಂತ ಬಂದು ತರತರದ ಒಂದು ನೃತ್ಯವನ್ನು ಮಾಡ್ತಾ ಭಗವಂತನನ್ನ ಮೆಚ್ಚಿಸೋದಕ್ಕೆ ಹೊರಟಿದ್ದಾರೆ. ವಿಜಯದಶಮಿಯಂದು ಶಮಿಯ ಪೂಜೆ, ರಥಸಪ್ತಮಿಯಂದು ಅರ್ಕಪತ್ರಗಳಿಂದ ಸ್ನಾನ ಇವೆ ಮುಂತಾದವುಗಳು ಋಷಿಗಳ ದಿವ್ಯ ದೃಷ್ಟಿಯ ಫಲ. ಅರ್ಕ ಎಂಬುದು ಸೂರ್ಯನ ಹೆಸರಾಗಿದ್ದು ಎಕ್ಕ ಎಂಬುದು ಇದೊಂದು ಹೆಸರು. ಸೂರ್ಯನಾರಾಯಣ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಕೂಡ ಹೇಳ್ತಾರೆ. ಸೂರ್ಯನು ಆರೋಗ್ಯದ ದೇವತೆ. ಸೂರ್ಯ ನಮಸ್ಕಾರದಿಂದ ಉತ್ತಮ ದೈಹಿಕ ಮಾನಸಿಕ ಸ್ವಾಸ್ಥ್ಯವನ್ನು ಪಡೆಯಬಹುದು ಎಂದು ಯೋಗಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಮಾಘ ಮಾಸದ ಸಪ್ತಮಿಯಂದು ಈ ದಿನ ಇದೇ ದಿನದಂದು ಸೂರ್ಯನ ರೋಗ ನಿವಾರಕ ಕಿರಣಗಳು ಅರ್ಕಪತ್ರದಲ್ಲಿ ನೆಲೆಸಿರುವುದು. ಈ ದಿನ ಯಾರು ಎಕ್ಕದೆಲೆಯಿಂದ ಬೆಳಗ್ಗೆ ತಣ್ಣೀರಿನಿಂದ ಸ್ನಾನವನ್ನು ಮಾಡುತ್ತಾರೋ ಅವರಿಗೆ ಸಮಸ್ತ ಸಪ್ತ ಜನ್ಮಾರ್ಚಿತ ಪಾಪಗಳು ಪರಿಹಾರ ಹೊಂದುವುದು ಅಂತ ಪುರಾಣಗಳು ಸಾಗುತ್ತೆ. ಈಗ ಕಲ್ಪವೃಕ್ಷ ಶ್ರೀನಿವಾಸ ಕಲಿಯುಗದ ಕಲ್ಪವೃಕ್ಷ ಎನಿಸಿಕೊಂಡಿದ್ದಾನೆ. ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳು ದೈತ್ಯರು ಕ್ಷೀರಸಾಗರ ಕಡೆದಾಗ ಬಂದಂತಹ ವೃಕ್ಷವೇ ಕಲ್ಪವೃಕ್ಷ. ಇದು ಎಲ್ಲ ಕಾಲದಲ್ಲೂ ಹಸಿರಾಗಿರುತ್ತೆ. ಇದು ಕೊಯ್ಲಿದ ವರವನ್ನು ನೀಡುತ್ತೆ. ಕಲ್ಪವೃಕ್ಷ ಐಹಿಕ ಫಲವನ್ನು ಮಾತ್ರ ಕೊಡಬಲ್ಲದು. ಆದರೆ ನಮ್ಮ ಶ್ರೀನಿವಾಸ ಎಂಬ ಕಲ್ಪವೃಕ್ಷ ಐಹಿಕ ಮತ್ತು ಪಾರಮಾರ್ಥಿಕ ಅಭೀಷ್ಟಗಳನ್ನು ಕೊಡ್ತಾ ಇದ್ದಾನೆ. ಭೂ ವೈಕುಂಠವೆಂದು ಪ್ರಸಿದ್ಧವಾದ ಈ ತಿರುಪತಿ ತಿರುಮಲ ಕ್ಷೇತ್ರದಲ್ಲಿ ಬಂದು ನಿಂತು ನಮ್ಮಂತ ಪಾಮರರನ್ನು ಉದ್ಧಾರ ಮಾಡ್ತಾ ಇದ್ದಾನೆ. ಚಿಕ್ಕ ಚಿಕ್ಕ ಮಕ್ಕಳು ನಿನ್ನ ಭಕುತಿ ಬೀರೋ, ನಿನ್ನ ಭಕುತಿ ಬೀರೋ, ನಿನ್ನ ಭಕುತಿ ಬೀರೋ ದೇವ, ನಿನ್ನ ಭಕುತಿ ಬೀರೋ ದೇವ, ನಿನ್ನ ಭಕುತಿ ಬೀರೋ ದೇವ, ನಿನ್ನ ಭಕುತಿ ಬೀರೋ ದೇವ. ಎನ್ನ ಮನ್ನಿಸೆ ಸಲಹುವರ್ಯಾರೋ
ಎನ್ನ ಮನ್ನಿಸೆ ಸಲಹುವರ್ಯಾರೋ ಸನ್ನುತ ಸನ್ಮಾರ್ಗ ತೋರೋ ಆಪನ್ನ ರಕ್ಷಕ ಬೇಗ ಬಾರೋ ಸನ್ನುತ ಸನ್ಮಾರ್ಗ ತೋರೋ ಆಪನ್ನ ರಕ್ಷಕ ಬೇಗ ಬಾರೋ ನಿನ್ನ ಭಕುತಿ ಬೀರೋ ದೇವ ನಿನ್ನ ಭಕುತಿ ಬೀರೋ ಶಯನಾ ಲಕ್ಷ್ಮೀಶ ಪನ್ನಗ ಶಯನಾ ಲಕ್ಷ್ಮೀಶ ವೇದ ಸನ್ನುತ ಪಾದ ಸರ್ವೇಶ ಪನ್ನಗ ಶಯನಾ ಲಕ್ಷ್ಮೀಶ ವೇದ ಸನ್ನುತ ಪಾದ ಸರ್ವೇಶ ಇನ್ನು ಬಿಡಿಸೋ ಪಾಶ ಇನ್ನು ಬಿಡಿಸೋ ಪಾಶ ಅವನ ರಕ್ಷಕ ಶ್ರೀನಿವಾಸ ಅವನ ರಕ್ಷಕ ಶ್ರೀನಿವಾಸ ನಿನ್ನ ಭಕುತಿ ತೀರೋ ದೇವ ನಿನ್ನ ಭಕುತಿ ತೀರೋ ದೇವ ಎನ್ನ ಮನ್ನಿಸೆ ಸಲಹುವರ್ಯಾರೋ ಸನ್ನುತ ಸನ್ಮಾರ್ಗ ತೋರೋ ಆಪನ್ನ ರಕ್ಷಕ ಬೇಗ ಬಾರೋ ನಿನ್ನ ಭಕುತಿ ವೀರೋ ನಾರದ ಗಾನ ವಿಲೋಲ ಸ್ವಾಮಿ ನಾರದ ಗಾನ ವಿಲೋಲ ಸ್ವಾಮಿ ಭೂರಿ ಭಕ್ತರ ಪರಿಪಾಲ ಭೂರಿ ಭಕ್ತರ ಪರಿಪಾಲ ಭೂರಮಣ ಕರುಣಾಲ ವಾಲ ಭೂರಮಣ ಕರುಣಾಲ ವಾಲ ನೀರದ ಶ್ಯಾಮ ಗೋಪಾಲ ನೀರದ ಶ್ಯಾಮ ಗೋಪಾಲ ನಿನ್ನ ಭಕುತಿ ತೀರೋ ದೇವ ನಿನ್ನ ಭಕುತಿ ತೀರೋ ದೇವ ಎನ್ನ ಮನ್ನಿಸೆ ಸಲಹುವರ್ಯಾರೋ ಸನ್ನುತ ಸನ್ಮಾರ್ಗ ತೋರೋ ಆಪನ್ನ ರಕ್ಷಕ ಬೇಗ ಬಾರೋ ನಿನ್ನ ಭಕುತಿ ವೀರೋ ದೇವ ಕರಿರಾಜವರದ ಅಪ್ರಮೇಯ ಕರಿರಾಜವರದ ಅಪ್ರಮೇಯ ಎನ್ನ ಅರಿತು ಪಾಲಿಸೋ ಯೋಗಿತ್ಯೇಯ ಅರಿತು ಪಾಲಿಸೋ ಯೋಗಿತ್ಯೇಯ ಸುರಮುನಿ ಹೃದಯ ನಿಕಾಯ ಕಾಯ ಸುರಮುನಿ ಹೃದಯ ನಿಕಾಯ ಕಾಯ ಗುರು ಪುರಂದರ ವಿಠಲರಾಯ ಗುರು ಪುರಂದರ ವಿಠಲರಾಯ ನಿನ್ನ ಭಕುತಿ ತೀರೋ ದೇವ ನಿನ್ನ ಭಕುತಿ ತೀರೋ ದೇವ ಎನ್ನ ಮನ್ನಿಸೆ ಸಲಹುವರ್ಯಾರೋ ಸನ್ನುತ ಸನ್ಮಾರ್ಗ ತೋರೋ ಆಪನ್ನ ರಕ್ಷಕ ಬೇಗ ಬಾರೋ ನಿನ್ನ ಭಕುತಿ ಬೀರೋ ಭಕುತಿ ಬೀರೋ ಭಕುತಿ ಬೀರೋ
ಶ್ರೀನಿವಾಸನ ಕಲ್ಪವೃಕ್ಷ ವಾಹನ ರಥಬೀದಿಯಲ್ಲಿ ವಿಜೃಂಭಣೆಯಿಂದ ಬರ್ತಾ ಇದೆ. ಭಕ್ತ ಜನರು ಶ್ರೀನಿವಾಸನನ್ನ ಸೇವಿಸಲಿಕ್ಕೆ ಆನಂದ ಭರಿತರಾಗಿ ನೋಡ್ತಾ ಕಾತರರಾಗಿ ಕಾಯ್ತಾ ಇದ್ದಾರೆ. ತಮ್ಮ ಸಕಲಾಭೀಷ್ಟವನ್ನು ಪೂರ್ತಿ ಮಾಡಿಕೊಳ್ಳೋ ಉದ್ದೇಶದಿಂದ ದೂರ ದೂರ ಪ್ರದೇಶಗಳಿಂದ ಬಂದಿದ್ದಾರೆ. ಬಿಸಿಲನ್ನು ನೋಡದೆ ನಿಂತು ಭಗವಂತನ ದರ್ಶನಕ್ಕೆ ಕಾಯ್ತಾ ಇದ್ದಾರೆ. ಭಗವಂತ ಕಲ್ಪವೃಕ್ಷ ವಾಹನದಲ್ಲಿ ಬಹಳ ಸುಂದರವಾದ ನಡಿಗೆಯನ್ನು ಹಾಕ್ತಾ ಮುಂದೆ ಮುಂದೆ ಬರ್ತಾ ಇದ್ದಾನೆ. ಈ ಕಲಿಯುಗದ ಕಲ್ಪವೃಕ್ಷವೇ ನಮ್ಮ ಶ್ರೀನಿವಾಸ. ಸಮುದ್ರ ಮಥನ ಕಾಲಕ್ಕೆ ದೇವತೆಗಳು ದೈತ್ಯರು ಕ್ಷೀರಸಾಗರ ಕಡೆದಾಗ ಬಂದಂತಹ ವೃಕ್ಷವೇ ಕಲ್ಪವೃಕ್ಷ. ಇದು ಎಲ್ಲ ಕಾಲದಲ್ಲೂ ಹಸರಾಗಿರುತ್ತೆ. ಇದು ಬೇಡಿದ ವರವನ್ನು ನೀಡುತ್ತೆ. ಆದರೆ ಕಲ್ಪವೃಕ್ಷ ಐಹಿಕ ಫಲವನ್ನು ಮಾತ್ರ ಕೊಡುವಂತಹ ಒಂದು ಸಾಮರ್ಥ್ಯವುಳ್ಳದ್ದು. ಆದರೆ ನಮ್ಮ ಶ್ರೀನಿವಾಸ ಎಂಬ ಕಲ್ಪವೃಕ್ಷ ಐಹಿಕ ಮತ್ತು ಪಾರಮಾರ್ಥಿಕ ಅಭೀಷ್ಟಗಳನ್ನು ಕೊಡ್ತಾನೆ. ಕುಚೇಲನನ್ನು ಸುಚೇಲನನ್ನಾಗಿ ಮಾಡಿದ, ಪರೀಕ್ಷಿತನಿಗೆ ಮೋಕ್ಷ ನೀಡಿದ, ಗಜೇಂದ್ರನಿಗೆ ಮೋಕ್ಷವನ್ನಿತ್ತ, ಕಾಳಿಂಗವನ್ನು ಮರ್ದನ ಮಾಡಿದ, ಕಂಸನ ವಧೆಯನ್ನು ಮಾಡಿದ, ಬೇಕಾದಷ್ಟು ಭಕ್ತರನ್ನು ಉದ್ಧಾರ ಮಾಡಿದ, ಬಹಳಷ್ಟು ಸುರರನ್ನು ಕೊಂದು ಹಾಕಿದ. ಹೀಗೆ ಒಂದೇ ಎರಡೇ ಇವನ ಮಹಿಮೆ. ಕಲ್ಪವೃಕ್ಷ ಕೇಳಿದ್ದೆಲ್ಲ ಕೊಟ್ಟರೂ ಅದು ಸ್ವರ್ಗದಲ್ಲಿದೆ. ಆದರೆ ನಮ್ಮ ಆಶ್ರಿತ ಕಲ್ಪವೃಕ್ಷ ಶ್ರೀನಿವಾಸ ಭೂಮಿಗೆ ಇಳಿದು ಬಂದಿದ್ದಾನೆ. ನಮ್ಮ ಮುಂದೆ ನಿಂತು ಜಡವಾದ ಕಲ್ಪವೃಕ್ಷ ನಿಮಗೆ ಏನು ಕೊಡಬಲ್ಲದೋ ನಾನೇ ಚೇತನಾ ಮೂರ್ತಿ, ನಾನು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ, ಏನು ಬೇಕು ಎಂದು ಕೇಳು ಅನ್ನೋ ರೀತಿಯಲ್ಲಿ ಭಗವಂತ ಬಂದು ನಿಂತಿದ್ದಾನೆ. ದೊಡ್ಡ ಕಂಠಾಭರಣ, ಸಣ್ಣ ಕಂಠಾಭರಣ, ಹೃದಯಂಭರಿತ ಆಭರಣಗಳು, ಬಂಗಾರದ ಜನಿವಾರ, ಶಂಖ ಚಕ್ರ, ಕರ್ಣಕುಂಡಲ, ವೈಜಯಂತಿ ಮಾಲ, ಹೀಗೆ ಎಲ್ಲ ಆಭರಣಗಳನ್ನು ತೊಟ್ಟು ವಿಜೃಂಭಣೆಯಿಂದ ಮೆರೆಯುತ್ತಿದ್ದಾನೆ. ಶ್ರೀನಿವಾಸ ಈ ದಿನ ಸುಂದರವಾಗಿ ವೇಷ ಧರಿಸಿ ಬರ್ತಾ ಇದ್ದಾನೆ. ಶ್ರೀನಿವಾಸನ ದರ್ಶನ ಮಾತ್ರದಿಂದ ಫಲ ಕೊಡ್ತೇನೆ, ಏನು ಬೇಕು ಎಂದು ಕೇಳೋ ರೀತಿಯಲ್ಲಿ ನಿಂತಿದ್ದಾನೆ. ಈಗ ಮಂಗಳಾರತಿಯ ಸ್ವೀಕಾರ. ದನ ಕರುಗಳನ್ನು ಕಾಪಾಡುವ ಗೋವಿಂದ ಭಕ್ತರನ್ನು ಕಾಪಾಡ್ತಾನೆ ಬಂದಿದ್ದಾನೆ ಎನ್ನುವುದಕ್ಕೆ ಯಾವುದೇ ಸಂಶಯ ಬೇಡ. ಕಲಿಯುಗದಲ್ಲಿ ಭಕ್ತರ ಕಲ್ಪವೃಕ್ಷವಾಗಿರುವ ಶ್ರೀನಿವಾಸನು ಕಲ್ಪವೃಕ್ಷವನ್ನೇರಿ ರಾಜಬೀದಿಯಲ್ಲಿ ಮೆರವಣಿಗೆಯನ್ನು ಭಕ್ತರ ಮುಂದೆ ಸಾಗಿ ತನ್ನ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸ್ತಾ ಇದ್ದಾನೆ. ಗೋವಿಂದ ಲಕ್ಷ್ಮೀಪತೆ ಶೇಷಾದ್ರಿ ನಿಲಯ ಮಧುಸೂದನ ಮಾಧವ ಪುರುಷೋತ್ತಮ ಸುರಪತಿ ವಿಷ್ಣು ನಿತ್ಯ ತೃಪ್ತ ದೀನಬಂಧು ಭಕ್ತವತ್ಸಲ ತ್ರಿವಿಕ್ರಮ ಸಪ್ತಗಿರಿಯೊಡೆಯ ತಿರುಮಲೇಶ ಶ್ರೀ ವೆಂಕಟೇಶ್ವರನಿಗೆ ಸಹಸ್ರನಾಮಗಳು. ಆದರೆ ಅದರಲ್ಲಿ ಆನಂದ ನಿಲಯ ಎನ್ನುವ ಹೆಸರು ಪ್ರಸಿದ್ಧ ಮತ್ತೆ ಸಾರ್ಥಕವಾಗಿದೆ. ಯಾಕೆ ಅಂದರೆ ಇಲ್ಲಿಗೆ ಬಂದವರಿಗೆಲ್ಲ ಒಂದು ರೀತಿಯ ಆನಂದ. ಒಂದು ಕ್ಷಣ ಕೂಡ ಭಗವಂತನ ದರ್ಶನ ಆದರೆ ಆನಂದದಿಂದ ಆನಂದ ಬಾಷ್ಪ ಸುರಿಯುತ್ತೆ. ತಿರುಮಲ ಯಾತ್ರೆಯನ್ನು ಮಾಡುವ ಸಂಕಲ್ಪ ಮಾತ್ರದಿಂದಲೇ ಆನಂದದ ಅನುಭವ ಉಂಟಾಗುವಾಗ ಭಗವಂತನ ದರ್ಶನ ಮಾಡಬೇಕಾದ್ರೆ ಮಾಡಿದ ಮೇಲೆ ಆನಂದವಾಗುವುದಿಲ್ವೇ? ಕುಟುಂಬದೊಡನೆ ಹೊರಟರೆ ಆಗುವ ಆನಂದ ಬಹಳ. ಸಪ್ತಗಿರಿಯಲ್ಲಿ ನಡೆಯುತ್ತಿರುವ ಉಂಟಾಗುವ ಅವ್ಯಕ್ತ ಆನಂದವನ್ನು ವರ್ಣಿಸಲು ಪದಗಳು ಕಡಿಮೆ. ಇಲ್ಲದಿದ್ದರೆ ಹೀಗೆಲ್ಲ ಬೇರೆ ಊರುಗಳಿಂದ ಬಂದು ನೃತ್ಯ ಮಾಡಿ ಭಗವಂತನು ಪ್ರೀತಿ ಮಾಡುವ ಪ್ರಯತ್ನ ಮಾಡುತ್ತಿದ್ದರೆ, ಇನ್ನು ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಬಂಗಾರು ಮೇಡ ಆನಂದ ನಿಲಯದ ಸ್ವರ್ಣ ವಿಮಾನವನ್ನು ತಲೆ ಎತ್ತಿ ಒಮ್ಮೆ ನೋಡಿದರೂ ದಿವ್ಯಾನಂದ. ಈ ದಿವ್ಯವಾದ ಬಂಗಾರದ ವಿಮಾನದೊಳಗೆ ನಿಂತು ಭಕ್ತರ ಬರುವಿಕೆಗಾಗಿ ಕಾಯುತ್ತಿರುವಾಗ ತಿರುಮಲೇಶನು ಒಂದೇ ಒಂದು ಕ್ಷಣ ದರ್ಶಿಸಿದರೆ ಸಾಕು, ಭಕ್ತಿ ಭಾವದಿಂದ ಕಣ್ಣುಗಳು ಆನಂದ ಬಾಷ್ಪವನ್ನು ಸುರಿಸುತ್ತದೆ.
ಈ ಅವ್ಯಕ್ತ ಆನಂದದ ಅನುಭವ ಪ್ರತಿಯೊಬ್ಬ ಭಕ್ತನಿಗೂ ಪ್ರತಿ ಸಾರಿ ನೋಡಿದಾಗಲೂ ಉಂಟಾಗುವುದು ಆಶ್ಚರ್ಯ. ಹಾಗೆಯೇ ಅವನಲ್ಲಿ ಭಕ್ತಿ ಭಾವದ ಪರಿವರ್ತನೆ ಉಂಟಾಗುವುದರಲ್ಲಿ ಸಂಶಯವೇ ಇಲ್ಲ. ಭಗವಂತ ಶ್ರೀದೇವಿ ಭೂದೇವಿಯರಿಂದ ಆಸೀನನಾಗಿ ಕಲ್ಪವೃಕ್ಷದಲ್ಲಿ ಕುಳಿತು ಸಾಕ್ತಾ ಇದ್ದಾನೆ. ಕೇವಲ ಒಂದೇ ಒಂದು ಕ್ಷಣದ ದರ್ಶನ ಮಾತ್ರದಿಂದ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಪೂರೈಸಿ ದಿವ್ಯಾನಂದವನ್ನು ಕೊಡುವ ಶ್ರೀನಿವಾಸ ನಿರಂತರ ಕೋಟಿ ಕೋಟಿ ಜನರನ್ನು ಸೆಳೆಯುತ್ತಾ ಇದ್ದಾನೆ, ಆಕರ್ಷಿಸ್ತಾ ಇದ್ದಾನೆ. ಪ್ರತಿದಿನವೂ ಇಂತಹ ಭಗವಂತನ ಎಲ್ಲಾ ವೈಭವಗಳನ್ನು ಕ್ಯಾಮರಾಗಳಿಂದ ನೇರವಾಗಿ ಸೆರೆ ಹಿಡಿದು ಅದಕ್ಕೆ ಪೋಷಣೆ ಕೊಟ್ಟು ನಿಮ್ಮ ಮನಗಳಿಗೆ ಮುಟ್ಟುವಂತೆ SVBC ಕನ್ನಡ ವಾಹಿನಿ ತಲುಪಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳು. ಶ್ರೀನಿವಾಸನ ದಿವ್ಯ ಚರಿತ್ರೆಯನ್ನು ಕೇಳಿದರೆ ಓದಿದರೆ ಸಕಲ ಪಾಪಗಳು ನಿವಾರಣೆ ಆಗುತ್ತೆ, ಪುಣ್ಯ ರಾಶಿ ಮತ್ತಷ್ಟು ಹೆಚ್ಚುತ್ತದೆ, ಶ್ರೀನಿವಾಸನ ಬಗ್ಗೆ ಶ್ರದ್ಧೆ ಹೆಚ್ಚುತ್ತದೆ. ಶ್ರೀನಿವಾಸನ ಬೆಳಗ್ಗಿನಿಂದ ನಡೆಯುತ್ತಿರುವ ಪೂಜಾ ಕೈಂಕರ್ಯಗಳು ರಾತ್ರಿ 12ರವರೆಗೆ ನಡೆಯುತ್ತದೆ. ದಿನನಿತ್ಯವೂ ಅವನ ಉತ್ಸವಗಳು ನಡೀತಾನೇ ಇರುತ್ತೆ, ನಿರಂತರವಾಗಿ ನಡೀತಾ ಇರುತ್ತೆ. ಈ ಉತ್ಸವಗಳು ದಿನನಿತ್ಯದ ಉತ್ಸವ ಆಗಿರಬಹುದು ಅಥವಾ ವಿಶೇಷ ದಿನಗಳ ಉತ್ಸವ ಆಗಿರಬಹುದು. ಇದನ್ನು ಮತ್ತೆ ಮತ್ತೆ ನೋಡಿ ತೋರಿಸಿ ನಮಗೆ ಶ್ರದ್ಧಾಭಕ್ತಿಗಳನ್ನು SVBC ಕನ್ನಡ ಚಾನೆಲ್ ಅವರು ಮಾಡ್ತಾ ಇದ್ದಾರೆ. ಶ್ರವಣ ಮಾಡೋ ಹರಿಕಥಾ ಶ್ರವಣ ಮಾಡೋ ಹರಿಕಥಾ ಶ್ರವಣ ಮಾಡೋ ಪಾಡೋ ಹರಿಕಥಾ ಶ್ರವಣ ಮಾಡೋ ಪಾಡೋ ಹರಿಕಥಾ ಶ್ರವಣ ಮಾಡೋ ಪದ ವೈಕುಂಠಗಿದು ನೋಡೋ 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 ಹರಿಕಥಾ ಶ್ರವಣ ಮಾಡೋ ಪಾಡೋ ಹರಿಕಥಾ ಶ್ರವಣ ಮಾಡೋ ಪದ ವೈಕುಂಠಗಿದು ನೋಡೋ ಹರಿಕಥಾ ಶ್ರವಣ ಮಾಡೋ 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 ಸರಸಿ ಜನಾಭನ ಸರ್ವದ ಹೊಗಳುತ ಸರಸಿ ಜನಾಭನ ಸರ್ವದ ಹೊಗಳುತ ಸರಸಿ ಜನಾಭನ ಸರ್ವದ ಹೊಗಳುತ ಸರಸಿ ಜನಾಭನ ಸರ್ವದ ಹೊಗಳುತ ದುರಿತ ದೂರ ಗೀಡಾಡೋ ದುರಿತ ದೂರ ಗೀಡಾಡೋ ಹರಿಕಥಾ ಶ್ರವಣ ಮಾಡೋ ಪಾಡೋ ಹರಿಕಥಾ ಶ್ರವಣ ಮಾಡೋ ಪಾಡೋ ಹರಿಕಥಾ ಶ್ರವಣ ಮಾಡೋ ಮಾಡೋ ಮಾಡೋ
ಪರಮ ಪುರುಷ ಶ್ರೀ ಪುರಂದರ ವಿಠಲನ 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 ಚರಣ ಕಮಲದಲ್ಲಿ ಕೂಡೋ ಚರಣ ಕಮಲದಲ್ಲಿ ಕೂಡೋ ಹರಿ ಕಥಾ ಶ್ರವಣ ಮಾಡೋ ಮಾಡೋ ಹರಿ ಕಥಾ ಶ್ರವಣ ಮಾಡೋ ಮಾಡೋ ಹರಿ ಕಥಾ ಶ್ರವಣ ಮಾಡೋ ಪದ ವೈಕುಂಠಕ್ಕಿದು ನೋಡೋ ಪದ ವೈಕುಂಠಕ್ಕಿದು ನೋಡೋ ಪದ ವೈಕುಂಠಕ್ಕಿದು ನೋಡೋ ಹರಿ ಕಥಾ ಶ್ರವಣ ಮಾಡೋ ಮಾಡೋ ಹರಿ ಕಥಾ ಶ್ರವಣ ಮಾಡೋ 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 ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಗಜರಾಜ ನಿಂತು ಭಗವಂತನನ್ನ ಸೇವಿಸ್ತಾ ಇದ್ದಾನೆ. ಅಶ್ವಗಳು ಎಲ್ಲ ಭಕ್ತರು ಭಗವಂತನನ್ನ ಕಲ್ಪವೃಕ್ಷ ವಾಹನದಲ್ಲಿ ನೋಡಿ ಬಹಳ ಭಕ್ತಿಯಿಂದ ನೋಡ್ತಾ ಇದ್ದಾರೆ. ನಾನಾ ರೀತಿಯ ವಾದ್ಯಗಳಿಂದ ನಾರೀಮಣಿಯರು ಭಗವಂತನನ್ನ ಸೇವಿಸ್ತಾ ಇದ್ದಾರೆ. ಬಹಳ ದೂರದ ಊರುಗಳಿಂದ ಬಂದು ಇವರೆಲ್ಲರೂ ಬಹಳ ಪರಿಶ್ರಮದಿಂದ ಭಗವಂತನ ಕೃಪಾಕಟಾಕ್ಷವನ್ನು ಪಡೆಯಲು ತಮ್ಮ ತಮ್ಮ ಸೇವೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿ ಬ್ರಹ್ಮ ನಾರದ ಸಂವಾದದಲ್ಲಿ ಶ್ರೀ ವೆಂಕಟಗಿರಿ ಮಹಾತ್ಮೆಯ ವರ್ಣನೆ ಬಂದಿದೆ. ಇಡೀ ಬ್ರಹ್ಮಾಂಡದಲ್ಲಿ ವೆಂಕಟಾಚಲಕ್ಕೆ ಸಮಾನವಾದ ಪುಣ್ಯ ಸ್ಥಳವಾಗಲಿ ದೇವಸ್ಥಾನವಾಗಲಿ ಇಲ್ಲವೇ ಇಲ್ಲ ಎಂದು ಹೇಳಲಾಗಿದೆ. ಕೋಲಾಟ ಒಂದು ರೀತಿಯ ಕಲಾ ಪ್ರದರ್ಶನ. ಹಿಂದಿನ ಕಾಲದಿಂದ ನಡೆದು ಬಂದ ಕೋಲಾಟವು ಭಗವಂತನನ್ನ ಮೆಚ್ಚಿಸುವ ಒಂದು ಜನಪದ ಕಲೆ. ಇದನ್ನು ಚಿಕ್ಕ ಮಕ್ಕಳು ಮಾಡುತ್ತಿರುವುದು ಬಹಳ ಸುಂದರವಾಗಿ ಮೂಡ್ತಾ ಬರ್ತಾ ಇದೆ. ಈ ವೆಂಕಟಾಚಲದ ಮಹಿಮೆಯೇ ಹೀಗೆ. ಈ ವೆಂಕಟಾಚಲ ಸ್ವಾಮಿಗೆ ಸರಿ ಸಮಾನವಾದ ದೇವರಿಲ್ಲ ಎಂದು ಹೇಳಬೇಕಾದರೆ ಇಂತಹ ಭಗವಂತ ಹಿಂದೆ ಇರಲಿಲ್ಲ, ಮುಂದೆಯೂ ಇರಲು ಸಾಧ್ಯವಿಲ್ಲ ಎಂದೇ ಸೂಕ್ತ ಹೇಳುತ್ತೆ. ಈ ಕ್ಷೇತ್ರ ವೆಂಕಟೇಶ ನೆಲೆಸಿರುವುದಕ್ಕೆ ಮೊದಲು ಕೂಡ ಇದು ವೈಕುಂಠ ಸಮಾನವಾಗಿತ್ತು. ಇದಕ್ಕೆ ಕಾರಣ ಶ್ರೀಹರಿ ಇಲ್ಲಿ ಶ್ವೇತವರಾಹನಾಗಿ ಅವತರಿಸಿದ್ದ. ಭೂದೇವಿಯನ್ನು ರಕ್ಷಿಸಲು ಕ್ರೂರ ರಾಕ್ಷಸನಾದ ಹಿರಣ್ಯಾಕ್ಷನನ್ನು ಸಂಹರಿಸಿ ತನ್ನ ಕೋರೆ ಹಲ್ಲುಗಳಿಂದ ಭೂದೇವಿಯನ್ನು ರಕ್ಷಿಸಿದ. ಅಂದಿನಿಂದ ವರಾಹಸ್ವಾಮಿಯು ಭೂದೇವಿ ಸಮೇತನಾಗಿ ಈ ನೆಲದಲ್ಲಿಯೇ ನೆಲೆಸಿದ್ದಾನೆ. ಆದ್ದರಿಂದ ಈ ಕ್ಷೇತ್ರ ಆದಿವರಾಹ ಕ್ಷೇತ್ರ, ಭೂವರಾಹ ಕ್ಷೇತ್ರ ಅಂತ ಕೂಡ ಅನ್ಸ್ಕೊಳ್ಳುತ್ತೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ, ಲೋಕ ಕಲ್ಯಾಣಾರ್ಥವಾಗಿ ಭಕ್ತ ಜನ ಪರಿಪಾಲಕ ಮಹಾವಿಷ್ಣುವು ವೈಕುಂಠವನ್ನು ತೊರೆದು ಶ್ರೀನಿವಾಸನಾಗಿ ಇದೇ ಭೂವರಾಹ ಕ್ಷೇತ್ರಕ್ಕೆ ಬಂದು ನೆಲೆಸಿದ್ದಾನೆ. ಈಗ ನೀವು ನೋಡ್ತಾ ಇದ್ದೀರಾ, ಒಂದು ಭರತನಾಟ್ಯದ ಒಂದು ಪ್ರಕಾರ ಜನಜಂಗುಳಿ, ಜನಗಳೆಲ್ಲರೂ ಮತ್ತೆ ಮತ್ತೆ ಶ್ರೀನಿವಾಸನನ್ನು ನೋಡಕ್ಕೆ ಕಾತರಾಗ್ತಾ ನೋಡ್ತಾ ಇದ್ದಾರೆ. ಶ್ರೀನಿವಾಸ ಬರ್ತಾ ಇದ್ದಾನೆ, ನಮ್ಮ ಮನಗಳನ್ನು ಸಂತೋಷಪಡಿಸೋದಕ್ಕೆ, ಅಭಿಷ್ಟಗಳನ್ನು ಕೊಡೋದಕ್ಕೆ ಬರ್ತಾ ಇದ್ದಾನೆ. ಅನಾಥ ರಕ್ಷಕ ಕಲಿಯುಗದ ದೈವ ಶ್ರೀ ವೆಂಕಟೇಶ್ವರ ಚಕ್ರವರ್ತಿ ತೋಂಡಮಾನನಿಂದ ನಿರ್ಮಾಲಿಸಲ್ಪಟ್ಟ ಆನಂದ ನಿಲಯವನ್ನು ಪ್ರವೇಶಿಸಿ ಕಲಿಯುಗ ಮುಗಿಯುವವರೆಗೂ ಭಕ್ತರ ಕರೆಗೆ ಓಗೊಟ್ಟು ಬರುವ ಭಕ್ತರ
ಬೇಡಿದ ವರವನ್ನು ನೀಡಿ ನಮ್ಮೆಲ್ಲರನ್ನು ಉದ್ಧಾರ ಮಾಡ್ತಾ ಇದ್ದಾನೆ. ವೈಕುಂಠವನ್ನಾದರೂ ಬಿಟ್ಟಿರಬಲ್ಲೆ, ಆದರೆ ನನ್ನ ಭಕ್ತರನ್ನು ಬಿಟ್ಟಿರಲಾರೆ ಎನ್ನುವ ದೃಢ ಸಂಕಲ್ಪ ದೀಕ್ಷೆಯೊಂದಿಗೆ ಬಂದಿದ್ದಾನೇನೋ ಅನ್ನೋ ಥರ ಅನ್ಸುತ್ತೆ. ಈ ನಾರಾಯಣ ವೈಕುಂಠವನ್ನು ಬಿಟ್ಟು ಭೂವೈಕುಂಠಕ್ಕೆ ಬಂದು ನೆಲೆಸಿ ಲೋಕ ಕಲ್ಯಾಣಕ್ಕಾಗಿ ಅವತಾರ ತಾಳಿ ಬಂದು ಪಾರಂಪರಿಕ ಪೂಜೆಗಳನ್ನು ಸ್ವೀಕರಿಸುತ್ತಿರುವ ನಿತ್ಯ ಕಲ್ಯಾಣ ಚಕ್ರವರ್ತಿಯೇ ಶ್ರೀ ಶ್ರೀನಿವಾಸ ಸ್ವಾಮಿ. ಇನ್ನು ವರಾಹಸ್ವಾಮಿ ಇಲ್ಲಿಗೆ ಮೊದಲು ಬಂದದ್ದರಿಂದ ಆದಿವರಾಹ ಅಂತ ಕರೀತಾರೆ. ತಿರುಮಲ ಸ್ವಾಮಿ ಪುಷ್ಕರಣಿಯ ವಾಯುವ್ಯ ಮೂಲೆಯಲ್ಲಿ ವರಾಹಸ್ವಾಮಿ ದೇವಸ್ಥಾನ ಇದೆ. ಇದೊಂದು ಸುಂದರವಾದ ಕಥೆಯುಂಟು. ಶ್ರೀನಿವಾಸ ವೈಕುಂಠದಿಂದ ಭೂಮಿಗೆ ಇಳಿದು ಬಂದು ವರಾಹಸ್ವಾಮಿಯನ್ನು ತನ್ನ ವಾಸ ಮಾಡಲು ಜಾಗ ಕೇಳಿದ. ಈಗ ಭಗವಂತನಿಗೆ ಮಂಗಳಾರತಿಯನ್ನು ನಾವೆಲ್ಲರೂ ನಮ್ಮ ಸ್ಕ್ರೀನ್ಗಳ ಮೂಲಕ ತೆಗೆದು ಕೃತಾರ್ಥರಾಗೋಣ. ಈ ಭೂಮಿಗೆ ಇಳಿದು ಬಂದ ಶ್ರೀನಿವಾಸನನ್ನು ವರಾಹಸ್ವಾಮಿಯು ಜಾಗ ಕೊಡುವುದಕ್ಕೆ ಮುಂಚೆ ಮೌಲ್ಯ ಕೇಳಿದ. ಈ ಮೌಲ್ಯ ನೀಡಿ ಈ ಜಾಗವನ್ನು ತೆಗೆದುಕೋ ಅಂತ ವರಾಹಸ್ವಾಮಿ ಶ್ರೀನಿವಾಸನಿಗೆ ಹೇಳಿದ. ಆಗ ಶ್ರೀನಿವಾಸ ಹೇಳ್ತಾನೆ, ನನ್ನ ಬಳಿ ಹಣ ಇಲ್ಲ, ಆದರೆ ಈ ತಿರುಮಲದಲ್ಲಿ ಪ್ರಥಮ ದರ್ಶನ, ಪ್ರಥಮ ಪೂಜೆ, ಪ್ರಥಮ ನೈವೇದ್ಯ ಮೊದಲು ನಿನಗೆ, ನಂತರ ನನಗೆ ನೈವೇದ್ಯ ಎಂದು ಮಾತು ಕೊಟ್ಟು ವರಾಹಸ್ವಾಮಿಯನ್ನು ಒಪ್ಪಿಸಿದ. ಭಕ್ತರು ಮೊದಲು ವರಾಹಸ್ವಾಮಿಯನ್ನು ನೋಡಿದ ಮೇಲೆ ತನ್ನನ್ನು ನೋಡಿದರೆ ನನಗೆ ಸಂತೋಷ ಎಂದು ಕೂಡ ಹೇಳಿದ. ವರಾಹ ದರ್ಶನಾತ್ ಪೂರ್ವಂ ಶ್ರೀನಿವಾಸಂ ನಮೇನ್ನ ಚ ದರ್ಶನಾತ್ ಪ್ರಾಗ್ ವರಾಹಸ್ಯ ಶ್ರೀನಿವಾಸೋ ನಾತಿಷ್ಯತಿ. ವರಾಹದೇವರು ಜ್ಞಾನ ಕೊಡುವ ದೇವರು. ಇವರ ದರ್ಶನ ಮಾಡಿದರೆ ನಮ್ಮ ಜ್ಞಾನಮಯ ಕೋಶವನ್ನು ಪ್ರವೇಶಿಸದಂತೆ. ಜ್ಞಾನಮಯ ಕೋಶವನ್ನು ಪ್ರವೇಶಿಸಿದವರಿಗೆ ಆನಂದಮಯ ಕೋಶ ಲಭಿಸುವುದು ಅಷ್ಟೇನು ಕಷ್ಟ ಇಲ್ಲ. ಇಂದಿಗೂ ದಿವಸ 3 ಹೊತ್ತು ನೈವೇದ್ಯ ಪೂಜಾದಿಗಳು ಅಡಿಗೆ ಮನೆಯಿಂದ ನೇರವಾಗಿ ವರಾಹ ಮಂದಿರಕ್ಕೆ ಬರುತ್ತದೆ. ಇಲ್ಲಿಯೇ ಪ್ರಥಮ ನೈವೇದ್ಯ. ಶುಕ್ರವಾರ ಮೊದಲು ಅಭಿಷೇಕ ವರಾಹನಿಗೆ, ನಂತರ ಶ್ರೀನಿವಾಸನಿಗೆ. ನಮ್ಮ ಶ್ರೀನಿವಾಸ ತಾನು ಕೊಟ್ಟ ಮಾತನ್ನು ಇದುವರೆಗೂ ಎಷ್ಟು ವರ್ಷಗಳಾದರೂ, ಸಹಸ್ರ ವರ್ಷಗಳಾದರೂ ಅದನ್ನು ಮಾತನ್ನು ನಡೆಸ್ತಾನೇ ಕೊಡ್ತಾನೇ ಇದ್ದಾನೆ. ಇಲ್ಲಿ ವರಾಹದೇವರು 2 ಕೈಗಳಲ್ಲಿ ಶಂಕರ ಚಕ್ರ ಧರಿಸಿ ಹಣೆಯಲ್ಲಿ ನಾಮಗಳನ್ನು ಧರಿಸಿದ್ದಾರೆ. ತಮ್ಮ ಎಡಭಾಗದಲ್ಲಿ ಭೂದೇವಿಯನ್ನು ಕೂಡಿಸಿಕೊಂಡಿದ್ದಾರೆ. ಇಲ್ಲಿಗೆ ಬರುವ ಭಕ್ತರನ್ನೆಲ್ಲ ಸಂತೈಸ್ತಾ ಇದ್ದಾರೆ ಮತ್ತು ಅವರ ಅಭಿಷ್ಟಗಳನ್ನು ಪೂರ್ತಿ ಮಾಡ್ತಾ ಇದ್ದಾರೆ. ಜನಸ್ತೋಮ ಭಕ್ತಿಯಿಂದ ಮಂಗಳಾರತಿಗಳನ್ನು ಹಿಡಿದುಕೊಂಡು ಅಲ್ಲಲ್ಲಿಯೇ ತಾವು ಇರುವ ಜಾಗದಲ್ಲೇ ಶ್ರೀನಿವಾಸನ ಉತ್ಸವಕ್ಕೆ ಆರತಿಗಳನ್ನು ಮಾಡ್ತಾ ಇದ್ದಾರೆ. ನೈವೇದ್ಯವನ್ನು ಅಲ್ಲಿಂದನೇ ಮಾಡಿ ಅಲ್ಲಿರೋ ತಮ್ಮ ಸುತ್ತಲೂ ಇರೋರಿಗೆಲ್ಲ ಹಂಚ್ತಾ ಇರ್ತಾರೆ. ವದನಂ ವೆಂಕಟಗಿರಿಃ ನೃಸಿಂಹಾಚಲ ಮಧ್ಯಮಃ ಶ್ರೀಶೈಲಃ ಪುಚ್ಛಭಾಗಸ್ತು ಸರ್ವಕ್ಷೇತ್ರಮಯೋ ಗಿರಿಃ. ಶೇಷಾಚಲ ಪರ್ವತ ಆದಿಶೇಷನ ತಲೆಯ ಭಾಗವಾಗಿದ್ದರೆ ಅದೇ ಪರ್ವತದ ಮಧ್ಯಭಾಗದಲ್ಲಿ ಅಹೋಬಲ ಸ್ವಾಮಿ ನಿಂತಿದ್ದಾನೆ. ನಮ್ಮ ತಿರುಪತಿಯ ಶ್ರೀನಿವಾಸನಿಗೂ ನರಸಿಂಹದೇವರಿಗೂ ಪ್ರತ್ಯೇಕವಾದ ಅನುಬಂಧವಿದೆ. ಭಕ್ತ ಪ್ರಹ್ಲಾದನ ರಕ್ಷಣೆಗಾಗಿ ಕಂಬದಿಂದ ಒಡೆದು ಬಂದು ಉಗ್ರ ರೂಪ ತಾಳಿ ತನ್ನ ಉಗುರಿನಿಂದ ಸೀಳಿ ಭಕ್ತ ಪ್ರಹ್ಲಾದನನ್ನ ರಕ್ಷಿಸಿದ ಇವನೇ ಈ ನರಸಿಂಹ. ನರಾಕಾರ ಮತ್ತು ಸಿಂಹದ 2 ಸಂಯುಕ್ತವಾಗಿರುವ ನರಸಿಂಹಾವತಾರವೇ ಇದು. ನರಸಿಂಹ ಮೂರ್ತಿ ಚತುರ್ಯುಗ ಮೂರ್ತಿ. ಅಹೋಬಲದ ವೈಶಿಷ್ಟ್ಯ ಏನೆಂದರೆ, ನರಸಿಂಹ ದೇವರು ಒಂದು ರೂಪದಿಂದ ಕಾಣಿಸದೆ 9 ರೂಪಗಳಿಂದ ಕಾಣಿಸ್ತಾರೆ. ನರಸಿಂಹನು ಕೃತಯುಗದ ದೇವತೆಯಾದರೆ ಕಲಿಯುಗದಲ್ಲಿ ವೆಂಕಟನಾಯಕ. ಹೀಗೆ ನರಸಿಂಹ, ಶ್ರೀರಾಮ, ಕೃಷ್ಣ, ವೆಂಕಟೇಶ
4 ರೂಪಗಳು ಒಂದೇ ಆಗಿದೆ. ಈ ಎಲ್ಲ ರೂಪಗಳು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಗಾಗಿ ಅವತರಿಸುವಂತಹ ಅವತಾರ ರೂಪಗಳು. ಗಜ ಗಾಂಭೀರ್ಯವನ್ನು ಸೂಚಿಸುತ್ತದೆ. ಈ ಗಜ ಗಾಂಭೀರ್ಯದಿಂದ ಉತ್ಸವದ ಮುಂದೆ ನಡೀತಾ ಹೋಗ್ತಾ ಇದೆ. ಅಹೋವೀರಂ ಶೂರಂ ಅಹೋಶೂರಂ ಮಹಾಬಾಹುಂ ಪರಾಕ್ರಮಂ ನಾರಸಿಂಹಂ ಪರಂ ದೈವಂ ಅಹೋಬಿಲಂ ಅಹೋಬಲಂ. ಅಹೋಬಲ ನರಸಿಂಹಸ್ವಾಮಿ ಕ್ಷೇತ್ರವನ್ನು ಸಂದರ್ಶಿಸಲು ಪೂರ್ವಜನ್ಮದ ವಿಶೇಷ ಪುಣ್ಯ ಬೇಕು. ಶ್ರೀನಿವಾಸ ತನ್ನ ಕಲ್ಯಾಣ ಪೂರ್ವದಲ್ಲಿ ಮೊದಲು ಅಹೋಬಲ ನರಸಿಂಹದೇವರಿಗೆ ನೈವೇದ್ಯ ನೆರವೇರಿಸಿದ್ದಾನೆ. ಮುಂದೆ ವಿವಾಹವಾದ ಮೇಲೆಯೂ ಪದ್ಮಾವತಿಯೊಂದಿಗೆ ಅಹೋಬಲಕ್ಕೆ ಬಂದು ನರಸಿಂಹನನ್ನು ಸಂದರ್ಶಿಸಿದ್ದಾನೆ ಅಂತ ಪುರಾಣಗಳು ಹೇಳುತ್ತೆ. ಇಂದಿಗೂ ನರಸಿಂಹಸ್ವಾಮಿಯ ಕಲ್ಯಾಣೋತ್ಸವದ ದಿನ ತಿರುಮಲ ದೇವಸ್ಥಾನದಿಂದ ಪಟ್ಟೆ ಪೀತಾಂಬರ ಬರುತ್ತದೆ ನಮ್ಮ ನರಸಿಂಹನಿಗೆ. ದಟ್ಟವಾದ ನಲ್ಲಮಾಲ ಅರಣ್ಯದ ಮಧ್ಯೆ ಇರುವ ಅಹೋಬಿಲ 108 ದಿವ್ಯ ದೇಶಗಳಲ್ಲಿ ಒಂದು. ಇಲ್ಲಿ ನರಸಿಂಹ ದೇವರನ್ನು 9 ರೂಪಗಳಿಂದ ಆರಾಧನೆ ಮಾಡಲಾಗುತ್ತದೆ. ಈ ಎಲ್ಲ ರೂಪಗಳಿಗೂ ಪ್ರತ್ಯೇಕ ದೇವಾಲಯಗಳು ಇರುವುದು ಮತ್ತೊಂದು ವಿಶೇಷ. ಜನಪ್ರಿಯ ಗೋಪಾಲಗಲ್ಲದೆ ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ. ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ. ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ. ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು. ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು. ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ, ಹಿರಿಯತನದಲ್ಲಿ ನೋಡೆ ಸರಸಿಜೋದ್ಭವನಯ್ಯ. ಗುರುವುತನದಲ್ಲಿ ನೋಡೆ ಜಗದಾದಿ ಗುರು, ಗುರುವುತನದಲ್ಲಿ ನೋಡೆ ಜಗದಾದಿ ಗುರು. ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ. ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ. ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ, ದೇವತ್ವದಲ್ಲಿ ನೋಡೆ
ದಿವಿಜರೊಡೆಯ ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ ಆವಧೈರ್ಯದಿ ನೋಡೆ ಅಸುರಾಂತಕ ಆವಧೈರ್ಯದಿ ನೋಡೆ ಅಸುರಾಂತಕ ಪರಿಯ ಸೊಬಗಾವರೆ ವರಲಿ ನಾ ಕಾಣೆ ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ ಪರಿಯ ಸೊಬಗಾವರೆ ವರಲಿ ನಾ ಕಾಣೆ ಹೇ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಜಗವ ಧರಿಸಿದ ಶೇಷ ಪರ್ಯಂಕ ಶಯನ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಜಗವ ಧರಿಸಿದ ಶೇಷ ಪರ್ಯಂಕ ಶಯನ ನಿಗಮ ಗೋಚರ ಪುರಂದರ ವಿಠಲಗಲ್ಲದೆ ನಿಗಮ ಗೋಚರ ಪುರಂದರ ವಿಠಲಗಲ್ಲದೆ ಮಿಗಿಲಾದ ದೈವಗಳಿಗೆ ಭಾಗ್ಯ ಉಂಟೆ ಮಿಗಿಲಾದ ದೈವಗಳಿಗೆ ಭಾಗ್ಯ ಉಂಟೆ ಪರಿಯ ಸೊಬಗಾವರೆ ವರಲಿ ನಾ ಕಾಣೆ ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ ಪರಿಯ ಸೊಬಗಾವರೆ ವರಲಿ ನಾ ಕಾಣೆ ಹೇ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಇಂದು ನೀವೆಲ್ಲರೂ ರಥಸಪ್ತಮಿಯ ಶುಭ ಸಂದರ್ಭದಲ್ಲಿ ಭಗವಂತನ ಕಲ್ಪವೃಕ್ಷ ವಾಹನದ ಸೇವೆಯನ್ನು ನೋಡ್ತಾ ಇದ್ದೀರಿ. ಭಗವಂತ ಬಂಗಾರದ ಕಲ್ಪವೃಕ್ಷದಲ್ಲಿ ಶ್ರೀದೇವಿ ಭೂದೇವಿ ಸಮೇತನಾಗಿ ಕುಳಿತು ವಿಜೃಂಭಣೆಯಿಂದ ರಥಬೀದಿಯಲ್ಲಿ ಬರ್ತಾ ಇದ್ದಾನೆ. ಅದನ್ನೆಲ್ಲ ನೋಡೋದಕ್ಕೆ ಸಮಸ್ತ ಭಕ್ತ ವೃಂದವು ಕಾಲಿಡುವುದಕ್ಕೆ ಜಾಗವಿಲ್ಲದಂತಹ ಸ್ಥಿತಿಯಲ್ಲಿ ನಿಂತು ಭಗವಂತನನ್ನ ನೋಡ್ತಾ ಇದ್ದಾರೆ. ಭಗವಂತ ಕ್ಷಣ ಮಾತ್ರದಲ್ಲಿ ಸಕಲಾಭೀಷ್ಟವನ್ನು ದಯಪಾಲಿಸುವ ಒಂದು ಶಕ್ತಿಯನ್ನು ಉಳ್ಳವನು. ಇವನು ಎಲ್ಲರಿಗೂ ದರ್ಶನ ಕೊಟ್ಟು ಉದ್ಧಾರ ಮಾಡ್ತಾ ಇದ್ದಾನೆ. ನಮ್ಮ ವೆಂಕಟೇಶನಿಗೂ ತಿರುಪತಿಯ ವೆಂಕಟೇಶನಿಗೂ ನರಸಿಂಹದೇವರಿಗೂ ಒಂದು ಅನುಬಂಧ ಇರುವುದಕ್ಕೆ ಬಹಳಷ್ಟು ಪುರಾವೆಗಳಿದೆ. ಅಹೋಬಲಂ ಅಹೋವೀರಂ ಅಹೋಶೂರಂ ಮಹಾಬಾಹುಂ ಪರಾಕ್ರಮಂ ನಾರಸಿಂಹಂ ಪರಂ ದೈವಂ ಅಹೋಬಿಲಂ ಅಹೋಬಲಂ. ಶ್ರೀನಿವಾಸ ತನ್ನ ಕಲ್ಯಾಣ ಪೂರ್ವದಲ್ಲಿ ಮೊದಲು ಅಹೋಬಲ ನರಸಿಂಹದೇವರಿಗೆ ನೈವೇದ್ಯ ನಿವೇದಿಸಿದ್ದಾನೆ. ಮುಂದೆ ವಿವಾಹವಾದ ಮೇಲೆ ಪದ್ಮಾವತಿಯೊಂದಿಗೆ ಅಹೋಬಲಕ್ಕೆ ಬಂದು ನರಸಿಂಹನನ್ನು ಸಂದರ್ಶಿಸಿದ್ದಾನೆ. ಈಗ ನೀವು ನೋಡ್ತಾ ಇರಬಹುದು, ಬಹಳ ಹೊತ್ತಿನಿಂದ ಬಹಳ ಸಂಘಗಳು ಬಹುದೂರದಿಂದ ಬಂದು ತಮ್ಮ
ನೃತ್ಯ ಪ್ರದರ್ಶನವನ್ನು ವಿಧ ವಿಧವಾಗಿ ಪ್ರದರ್ಶನ ಮಾಡಿ ತೋರಿಸ್ತಾ ಇದ್ದಾರೆ. ಅವರಿಗೆ ಸುಸ್ತೇ ಆಗ್ತಿಲ್ವೇನೋ ಅನ್ನೋ ರೀತಿಯಲ್ಲಿ ಒಂದೇ ಉತ್ಸಾಹದಿಂದ ಭಗವಂತನನ್ನ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ವಿಧ ವಿಧವಾದ ಭಗವಂತನ ಅವತಾರಗಳ ಒಂದು ಉಡುಪುಗಳನ್ನು ತೊಟ್ಟಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಈ ವೈಭವ ನೋಡೋದೇ ಒಂದು ಪುಣ್ಯಕರ. ಇಂದಿಗೂ ನರಸಿಂಹದೇವರ ಕಲ್ಯಾಣೋತ್ಸವ ದಿನ ತಿರುಪತಿ ದೇವಸ್ಥಾನದಿಂದ ಪಟ್ಟೆ ಪೀತಾಂಬರ ಬರುತ್ತದೆ. ದಟ್ಟವಾದ ನಲ್ಲಮಾಲ ಅರಣ್ಯದ ಮಧ್ಯೆ ಇರುವ ಅಹೋಬಿಲ 108 ದಿವ್ಯ ದೇಶಗಳಲ್ಲಿ ಒಂದು. ಇಲ್ಲಿ ನರಸಿಂಹದೇವರನ್ನು 9 ರೂಪಗಳಿಂದ ಆರಾಧನೆ ಮಾಡುತ್ತಾರೆ. ಈ ಎಲ್ಲ ರೂಪಗಳಿಗೂ ಪ್ರತ್ಯೇಕ ದೇವಸ್ಥಾನಗಳು ಇರುವುದು ಇದೊಂದು ಮತ್ತೊಂದು ವಿಶೇಷ. ಭಗವಂತ ಸುವರ್ಣ ಕವಚವನ್ನು ಹೊಂದಿದ್ದಾನೆ. ಸಣ್ಣ ಕಂಠಾಭರಣ. ಶ್ರೀದೇವಿ ಭೂದೇವಿಯರು ತಮ್ಮ ಜಡೆಯನ್ನು ಹಾಕಿಕೊಂಡು ಬಹಳ ಅಲಂಕಾರ ಮಾಡಿಕೊಂಡು ಹೃದಯ ಪರ್ಯಂತವಾಗಿ ಬಂಗಾರದ ನಾಣ್ಯಗಳ ಸರವನ್ನು ತೊಟ್ಟುಕೊಂಡು ವಿಜೃಂಭಣೆಯಿಂದ ವೈಭವದಿಂದ ನಡೀತಾ ಬರ್ತಾ ಇದ್ದಾನೆ. ಇನ್ನು ನಮ್ಮ ನರಸಿಂಹದೇವರ ರೂಪಗಳನ್ನು ನೋಡೋಣ ಅಂದರೆ ಜ್ವಾಲಾ ನರಸಿಂಹ, ಅಹೋಬಿಲ ನರಸಿಂಹ, ಮಾಲೋಲ ನರಸಿಂಹ, ಕ್ರೋಧ ನರಸಿಂಹ, ಕಾರಂಜ ನರಸಿಂಹ, ಛತ್ರವತ ನರಸಿಂಹ, ಭಾರ್ಗವ ನರಸಿಂಹ, ಯೋಗಾನಂದ ನರಸಿಂಹ, ಪಾವನ ನರಸಿಂಹ, ಇವೆಲ್ಲವೂ ನರಸಿಂಹದೇವರ 9 ರೂಪಗಳು. ಇಲ್ಲಿ ಕೆಳಗಿರುವ ಅಹೋಬಲ ಮತ್ತು ಮೇಲ್ ಅಹೋಬಿಲಂ ಎಂದು 2 ಕ್ಷೇತ್ರಗಳಿದೆ. 3 ದೇವಾಲಯಗಳು ಕೆಳಗಡೆ ಇದ್ದರೆ 6 ದೇವಾಲಯಗಳು ಮೇಲಿದೆ. ಕೆಳಗಿನ ಅಹೋಬಿಲದಲ್ಲಿ ಭಗವಂತನಾದ ನರಸಿಂಹದೇವರ ಮತ್ತೊಂದು ಪ್ರತ್ಯೇಕ ದೇವಸ್ಥಾನ ಇದೆ. ಇದನ್ನು ತಿರುಪತಿಯ ಶ್ರೀನಿವಾಸ ತಾನೇ ಸ್ಥಾಪಿಸಿದ್ದಾನೆ ಎಂದು ಪ್ರತೀತಿ ಇದೆ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವಃ ನ ಭೂತೋ ನ ಭವಿಷ್ಯತಿ. ಈ ರಥಸಪ್ತಮಿಯ ಸಂದರ್ಭದಲ್ಲಿ ಸೂರ್ಯನಾರಾಯಣನ ಆರಾಧನೆಯೆಂದು ಮಾಡ್ತಾ ಇದ್ದೇವೆ. ಸೂರ್ಯ ಈಗಲೇ ನೋಡಬಹುದು, ಆಗಲೇ ಬಿಸಿಲು ಶುರುವಾಗಿದೆ. ಸೂರ್ಯನಾರಾಯಣ ಉತ್ತರಾಯಣ ಪುಣ್ಯಕಾಲದ ದಿನ ಮಕರ ರಾಶಿಯನ್ನು ಪ್ರವೇಶಿಸಿ ಇಂದು ತನ್ನ 7 ಕುದುರೆಗಳ ರಥವನ್ನು ಏರಿ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುವ ಕಾಲ. ಬಹಳ ಸುದಿನ. ಇಂದು ಭಗವಂತನಿಗೆ ಮತ್ತೆ ಪದ್ಮಾವತಿ ಅಮ್ಮನವರ ತಿರುಚಾನೂರಿನಲ್ಲಿಂದ ಬಹಳ ಉತ್ಸವಗಳು ಹೊರಡುತ್ತೆ. ಬೆಳಗ್ಗೆ 5:30 ಶುರುವಾಗಿ ರಾತ್ರಿ 12 ಗಂಟೆವರೆಗೂ ಕಾರ್ಯಕ್ರಮಗಳು ನಡೀತಾನೇ ಇರುತ್ತೆ. ಇದನ್ನೆಲ್ಲ ನಾವು ನೋಡಿ ಮನ ತುಂಬಿ ಕಣ್ಣು ತುಂಬಿ ಭಕ್ತ ಪರಾಕಾಷ್ಠೆಯನ್ನು ಭಕ್ತಿಯಿಂದ ನಮಸ್ಕರಿಸೋಣ. ಈ ಪುಣ್ಯಕ್ಷೇತ್ರ ತಿರುಮಲ ನಮಗೆ ಭಕ್ತಿಯನ್ನು ಪುಣ್ಯವನ್ನು ನೀಡುತ್ತೆ. ಧರ್ಮಶಾಸ್ತ್ರಗಳ ಗ್ರಂಥಗಳ ಪ್ರಕಾರ ನಮಗೆ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯುಳ್ಳ ಸ್ಥಳಗಳನ್ನು ತೀರ್ಥಕ್ಷೇತ್ರಗಳು ಎಂದು ಕರೀತಾರೆ. ಪುಣ್ಯ ಫಲಗಳನ್ನು ಗಳಿಸುವುದೇ ತೀರ್ಥಯಾತ್ರೆಯ ಮುಖ್ಯ ಉದ್ದೇಶ. ಮನೆ ದೇವರಿರಬಹುದು, ಮನದೈವವಿರಬಹುದು, ಇಷ್ಟದೈವವಿರಬಹುದು, ಕುಲದೈವವಿರಬಹುದು. ಎಲ್ಲರೂ ನಮ್ಮ ಸನಾತನ ಧರ್ಮದಲ್ಲಿ ವರ್ಷಕ್ಕೆ ಒಮ್ಮೆಯಾದರೂ ತಮ್ಮ ತಮ್ಮ ಇಷ್ಟವಾದ ಒಂದು ತೀರ್ಥ ಯಾತ್ರೆಯನ್ನು ಮಾಡ್ತಾರೆ. ಬಂದ ನೋಡಿ ಗೋವಿಂದ ಕೃಷ್ಣ ಬಂದ ನೋಡಿ, 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 ಬಂದ ಬಂದ ಆನಂದ ತೀರ್ಥ ಮುನೀಂದ್ರ ವಂದ್ಯಾರಿ ನಂದ ಮುಕುಂದ ಬಂದ ನೋಡಿ ಗೋವಿಂದ ಕೃಷ್ಣ ಬಂದ ನೋಡಿ, ಬಂದ ಬಂದ ಆನಂದ ತೀರ್ಥ ಮುನೀಂದ್ರ ವಂದ್ಯಾರಿ ನಂದ ಮುಕುಂದ ಬಂದ
ಕೃಷ್ಣ ಬಂದ ನೋಡಿ. ಬಂದ ಬಂದ ಆನಂದ ತೀರ್ಥ ಮುನೀಂದ್ರ ವಂದ್ಯ ಹರಿನಂದ ಮುಕುಂದ ಬಂದ ನೋಡಿ ಗೋವಿಂದ ಕೃಷ್ಣ ಬಂದ ನೋಡಿ. ಸರಸಿಜಾಕ್ಷ ದೊರೆಯೇ ಸರ್ವರ ಪೊರೆವದಯ ನಿಧಿಯೇ. ಸರಸಿಜಾಕ್ಷ ದೊರೆಯೇ ಸರ್ವರ ಪೊರೆವದಯ ನಿಧಿಯೇ. ಕರಿಯವರನ ಚಕ್ರದಿವು ಧರಿಸಿದ ಹರಿನಮ ಪಾಲಿಪ ಪಾಲ್ಗಡಲೊಡೆಯನು ಬಂದ. ಸರಸಿಜಾಕ್ಷ ದೊರೆಯೇ ಸರ್ವರ ಪೊರೆವದಯ ನಿಧಿಯೇ. ಕರಿಯವರನ ಚಕ್ರದಿವು ಧರಿಸಿದ ಹರಿನಮ ಪಾಲಿಪ ಪಾಲ್ಗಡಲೊಡೆಯನು ಬಂದ. ಕೃಷ್ಣ ಬಂದ ರಂಗ ಬಂದ ನೋಡಿ ಗೋವಿಂದ ಕೃಷ್ಣ ಬಂದ ನೋಡಿ. ಬಂದ ಬಂದ ಆನಂದ ತೀರ್ಥ ಮುನೀಂದ್ರ ವಂದ್ಯ ಹರಿನಂದ ಮುಕುಂದ ಬಂದ. ಇಂದ್ರದೇವ ವಂದ್ಯ ಇಂದ್ರದೇವ ವಂದ್ಯ ಇಷ್ಟರ ಇಂದು ಗಾಯುವ ನಿತ್ಯಾನಂದ. ಇಂದ್ರದೇವ ವಂದ್ಯ ಇಷ್ಟರ ಇಂದು ಗಾಯುವ ನಿತ್ಯಾನಂದ. ಚಂದ್ರಕೋಟಿ ಲಾವಣ್ಯ ಮುಖದಲ್ಲಿ ಸುಂದರ ಅರಳೆಲೆ ಹಾರಗಳಿಂದಲಿ ಬಂದ. ಇಂದ್ರದೇವ ವಂದ್ಯ ಇಷ್ಟರ ಇಂದು ಗಾಯುವ ನಿತ್ಯಾನಂದ. ಚಂದ್ರಕೋಟಿ ಲಾವಣ್ಯ ಮುಖದಲ್ಲಿ ಸುಂದರ ಅರಳೆಲೆ ಹಾರಗಳಿಂದಲಿ ಬಂದ. ಕೃಷ್ಣ ಬಂದ ರಂಗ ಬಂದ ನೋಡಿ ಗೋವಿಂದ ಕೃಷ್ಣ ಬಂದ ನೋಡಿ. ಬಂದ ಬಂದ ಆನಂದ ತೀರ್ಥ ಮುನೀಂದ್ರ ವಂದ್ಯ ಹರಿನಂದ ಮುಕುಂದ ಬಂದ. ಚರಣ ಕಮಲ ಕಾಂತೆ ಸರ್ವದ ಮಾಡ್ಬುದುದಯವಂತೆ. ಚರಣ ಕಮಲ ಕಾಂತೆ ಸರ್ವದ ಮಾಡ್ಬುದುದಯವಂತೆ. ತರತರ ಜನರಿಗೆ ಕರೆದು ವರವ ನಿವ ಸರಸಿಜಾಕ್ಷ ನಮ ಪುರಂದರ ವಿಠಲನು ಬಂದ. ಚರಣ ಕಮಲ ಕಾಂತೆ ಸರ್ವದ ಮಾಡ್ಬುದುದಯವಂತೆ. ತರತರ ಜನರಿಗೆ ಕರೆದು ವರವ ನಿವ ಸರಸಿಜಾಕ್ಷ ನಮ ಪುರಂದರ ವಿಠಲನು ಬಂದ. ಕೃಷ್ಣ ಬಂದ ರಂಗ ಬಂದ ನೋಡಿ ಗೋವಿಂದ ಕೃಷ್ಣ ಬಂದ ನೋಡಿ. ಬಂದ ಬಂದ ಆನಂದ ತೀರ್ಥ ಮುನೀಂದ್ರ ವಂದ್ಯ
ಹರಿ ನಂದ ಮುಕುಂದ ಬಂದ ಕೃಷ್ಣ ಬಂದ ರಂಗ ಬಂದ ಗೋವಿಂದ ಬಂದ ಓಂ ನಮೋ ವೆಂಕಟೇಶಾಯ. ಇಂದು ಮಲಯಪ್ಪ ಸ್ವಾಮಿ ಶ್ರೀದೇವಿ ಭೂದೇವಿಯರೊಡನೆ ಉತ್ಸವದಲ್ಲಿ ಕುಳಿತು ಕಲ್ಪವೃಕ್ಷ ವಾಹನದಲ್ಲಿ ಕುಳಿತು ಭಕ್ತರನ್ನು ಉದ್ಧರಿಸಲು ಈ ರಥಸಪ್ತಮಿಯ ಪುಣ್ಯ ದಿನದಂದು ತಿರುಮಲೆಯಲ್ಲಿ ಹೊರಟಿದ್ದಾನೆ. ಜನಸ್ತೋಮ ಆರತಿಗಳನ್ನು ಮಾಡುತ್ತಾ ಕಾಯ್ತಾ ಇದ್ದಾರೆ. ಇನ್ನೇನು ಕೊನೆಯ ಒಂದು ಸುತ್ತಿನ ಸಂಭ್ರಮದಿಂದ ಬರ್ತಾ ಇದ್ದಾನೆ ಭಗವಂತ. ಅರ್ಚಿತಃ ಸಂಸ್ಕೃತೋದ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಶ್ರೀನಿವಾಸ ಅರ್ಚನೆ, ಸಂಸ್ಮರಣೆ, ಧ್ಯಾನ, ಕೀರ್ತನೆ, ಕಥನ ಮತ್ತೆ ಶ್ರವಣಗಳಿಂದ ಪ್ರಸನ್ನನಾಗಿ ಮೋಕ್ಷವನ್ನು ದಯಪಾಲಿಸ್ತಾನಂತೆ. ಈ 6 ಬಗೆಯ ಸಾಧನಗಳು ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ದಾರಿಗಳು. ಅರ್ಚನೆ ಎಂದರೆ ಪೂಜೆ, ಸಂಸ್ಮರಣೆ ಎಂದರೆ ಭಗವಂತನನ್ನು ನೆನೆಯುವುದು, ಧ್ಯಾನ ಮನಸ್ಸನ್ನು ಏಕಾಗ್ರಗೊಳಿಸಿ ಭಗವಂತನ ಬಗ್ಗೆ ಚಿಂತನೆ ಮಾಡುವುದು, ಕೀರ್ತನೆ ಭಗವಂತನನ್ನು ಕೊಂಡಾಡುವುದು, ಇನ್ನು ಕಥನ ಅಂದರೆ ಯೋಗ್ಯರಿಗೆ ತನಗೆ ತಿಳಿದ ಶ್ರೀಹರಿಯ ಮಹಿಮೆಯನ್ನು ತಿಳಿಸುವುದು, ಶ್ರವಣವೆಂದರೆ ಜ್ಞಾನಿಗಳಿಂದ ಶ್ರೀಹರಿಯ ಮಹಾತ್ಮೆಯನ್ನು ಶ್ರವಣ ಮಾಡುವುದು. ಹೀಗೆ 6 ಬಗೆಯಲ್ಲಿ ಭಗವಂತನನ್ನು ಪ್ರಸನ್ನನಾಗಿ ಮಾಡಿಕೊಳ್ಳುವ ಬಗೆಗಳು. ಅರ್ಚನೆ, ಸಂಸ್ಮರಣೆ, ಧ್ಯಾನ, ಕೀರ್ತನೆ, ಕಥನ ಮತ್ತು ಶ್ರವಣಗಳು ಮೋಕ್ಷವನ್ನು ದಯಪಾಲಿಸುವಂತಹ ಸಾಧನಗಳು. ಭಗವಂತ ಬಂಗಾರದ ಕಲ್ಪವೃಕ್ಷದಲ್ಲಿ ಬಹಳ ವಯ್ಯಾರದಿಂದ ರಥಬೀದಿಗಳಿಗೆ ಬರ್ತಾ ಇದ್ದಾನೆ. ಸಕಲ ಜಗತ್ತು 3 ಬಗೆಯ ತಾಪಗಳಿಂದ ಕೂಡಿದೆ. ಅದಕ್ಕೆ ಪರಿಹಾರಕ್ಕೆ ಶ್ರೀನಿವಾಸನ ಆರಾಧನೆಯೊಂದೇ ಪರಿಹಾರ. ಈ ತಾಪತ್ರಯಗಳು ಯಾವುದೆಂದರೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ. ಆಧ್ಯಾತ್ಮಿಕ ಎಂದರೆ ಮನಸ್ಸಿಗೆ ಬರುವ ಪರಿತಾಪ, ದುಃಖ. ಆದಿದೈವಿಕ ಎಂದರೆ ಭೂಕಂಪ, ಪ್ರವಾಹ, ಅತಿವೃಷ್ಟಿ, ಅನಾವೃಷ್ಟಿ ಮುಂತಾದ ತಾಪಗಳು. ಇನ್ನು ಭೌತಿಕ ಅಂದರೆ ದೇಹಕ್ಕೆ ಬರುವ ರೋಗ ರುಜಿನಗಳು. ಈ ಜಗತ್ತು ಈ ತಾಪತ್ರಯಗಳಿಂದ ಪೀಡಿತವಾಗಿದ್ದನ್ನು ಅದನ್ನು ಕಳೆಯುವುದಕ್ಕೆ ನಮ್ಮ ಕಲಿಯುಗದ ಕಲ್ಪವೃಕ್ಷ ಶ್ರೀನಿವಾಸನೊಬ್ಬನೇ ಉದ್ಧಾರ ಮಾಡಲು ಸಾಧ್ಯ. ಈ ಕಲಿಯುಗದಲ್ಲಿ ರೋಗ ರುಜಿನಗಳ ಬಾಧೆ ಅಧಿಕ. ಇನ್ನು ಹುಟ್ಟು ಸಾವುಗಳನ್ನು ತಪ್ಪಿಸಿಕೊಳ್ಳೋರು ಯಾರಿಗೂ ಸಾಧ್ಯ ಇಲ್ಲ. ಇದರ ಮಧ್ಯದಲ್ಲಿ ಭಗವಂತನನ್ನು ಪೂಜೆ ಮಾಡುವುದು ಒಂದು ಭಾಗ್ಯ. ಧರ್ಮಶಾಸ್ತ್ರಗಳ ಪ್ರಕಾರ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆಯನ್ನು ಸ್ಥಳಗಳನ್ನು ತೀರ್ಥ ಸ್ಥಳಗಳು ಎಂದು ಕರ್ತಾರೆ. ಈ ತಿರುಪತಿ ಕೂಡ ಒಂದು ಬಹಳ ಪುಣ್ಯಕರವಾದ ತೀರ್ಥಸ್ಥಳ. ಈ ಪುಣ್ಯ ಫಲಗಳನ್ನು ಗಳಿಸುವುದೇ ತೀರ್ಥಯಾತ್ರೆಯ ಮುಖ್ಯ ಉದ್ದೇಶ. ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ.
ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪುರಾಣ ಪುರುಷ ಗೋವಿಂದ ಪುಂಡರಿಕಾಕ್ಷ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶಿಷ್ಟಪಾಲಕ ಗೋವಿಂದ ಕಷ್ಟ ನಿವಾರಕ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ವಜ್ರಮಕುಟಧರ ಗೋವಿಂದ ವರಾಹ ಮೂರ್ತಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋಪಿಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದಶರಥ ನಂದನ ಗೋವಿಂದ ದಶಮುಖ ಮರ್ದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಹರೇ ಶ್ರೀನಿವಾಸ. ಶ್ರೀದೇವಿ ಭೂದೇವಿಯರಿಂದ ಸೇವಿತನಾದಂಥ ಮಲೆಯಪ್ಪ ಸ್ವಾಮಿ ಇಂದು ಕಲ್ಪವೃಕ್ಷ ವಾಹನದಿಂದ ರಥಬೀದಿಯಲ್ಲಿ ಸುಂದರವಾಗಿ ನಡೀತಾ ಬರ್ತಾ ಇದ್ದಾನೆ. ಭಕ್ತ ಜನರು ಭಗವಂತನನ್ನ ಸೇವಿಸ್ತಾ ಇದ್ದಾರೆ. ಬಹಳಷ್ಟು ಮಂದಿ ಬೇರೆ ಬೇರೆ ವೇಷಗಳನ್ನು ಧರಿಸಿ ನರ್ತನ ಮಾಡುತ್ತಾ ಹಾಡಿ ಹೊಗಳಿ ಭಗವಂತನನ್ನ ಸ್ತುತಿಸ್ತಾ ಇದ್ದಾರೆ. ನಮ್ಮ ಹರಿದಾಸರುಗಳೆಲ್ಲ ತಿರುಪತಿಗೆ ಬಂದು ಬಹಳಷ್ಟು ದೇವರ ನಾಮಗಳನ್ನು ರಚಿಸಿದ್ದಾರೆ. ಶ್ರೀನಿವಾಸನ ಮೇಲೆ ಇರುವಂತಹ ದಾಸ ಸಾಹಿತ್ಯ ಬೇರೆ ಯಾವ ಸಾಹಿತ್ಯದಲ್ಲೂ ಇಲ್ಲ. ಅಷ್ಟು ಭಕ್ತಿಯಿಂದ ಹರಿದಾಸರುಗಳು ಶ್ರೀಪಾದರಾಜರಿಂದ ಹಿಡಿದು ಜಗನ್ನಾಥರ ದಾಸರವರೆಗೂ ಮತ್ತು ಅವರ ಶಿಷ್ಯ ವೃಂದವೆಲ್ಲವೂ ಕೂಡ
ನಮ್ಮ ಶ್ರೀನಿವಾಸನ ಮೇಲೆ ಬಹಳಷ್ಟು ದೇವರ ನಾಮಗಳನ್ನು ಬರಿತಾ ಇದ್ದಾರೆ. ಈಗ ಭಗವಂತನ ಆರತಿ ನಡೀತಾ ಇದೆ. ಮಂಗಳಮಾರಮಣಗೆ ಮಂಗಳಭೂರಮಣಗೆ ಜಯ ಮಂಗಳ ನಿತ್ಯ ಶುಭ ಮಂಗಳ. 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 ಜಯ ಮಂಗಳ ಶುಭ ಮಂಗಳ ಜಯ ಮಂಗಳ ಶುಭ ಮಂಗಳ ಶುಭ ಮಂಗಳ ಜಯ ಜಯ ಮಂಗಳ ಶುಭ ಮಂಗಳ ಜಯ ಜಯ ಮಂಗಳ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಪುರಾಣ ಪುರುಷ ಗೋವಿಂದ ಪುಂಡರಿಕಾಕ್ಷ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ನಂದನಂದನ ಗೋವಿಂದ ನವನೀತ ಚೋರ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಪಶುಪಾಲಕ ಶ್ರೀ ಗೋವಿಂದ ಪಾಪ ವಿಮೋಚನ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ದುಷ್ಟ ಸಂಹಾರ ಗೋವಿಂದ ದುರಿತ ನಿವಾರಣ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶಿಷ್ಟಪಾಲಕ ಗೋವಿಂದ ಕಷ್ಟ ನಿವಾರಕ ಗೋವಿಂದ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶ್ರೀನಿವಾಸ ಗೋವಿಂದ
ವಜ್ರಮಕುಟಧರ ಗೋವಿಂದ ವರಾಹಮೂರ್ತಿ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋಪಿಲೋಲ ಗೋವಿಂದ ಗೋವರ್ಧನೋದ್ಧಾರ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ದಶರಥ ನಂದನ ಗೋವಿಂದ ದಶಮುಖ ಮರ್ದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಪಕ್ಷಿವಾಹನ ಗೋವಿಂದ ಪಾಂಡವ ಪ್ರಿಯ ಶ್ರೀ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ